ಅವರೆಲ್ಲ ಚಿತ್ರ ಮಾಡಬೇಕಾದ್ರೆ ನನ್ನನ್ನು ಕರೆದು ಒಂದೊಂದು ಚಿಕ್ಕ ರೋಲ್ ಕೊಡ್ತಾ ಇದ್ರು. ಹಾಗೆ ಇದರಲ್ಲೂ ಒಂದು ಚಿಕ್ಕ ರೋಲ್ ಕೊಟ್ಟಿದ್ದಾರೆ. ಪುಷ್ಪಣ್ಣ ಪ್ರಕಾಶನ ನಾವು ಮೊದಲಿಂದಲೂ ಡ್ರಾಮಾದಲ್ಲಿ ನೋಡ್ಕೊಂಡೇ ಬಂದವರು. ಆಗ ಈ ಪಾತ್ರ ಅವ್ರು ಮಾಡ್ಬೋದು ನಮ್ಮ ಫಸ್ಟೇ ಇದಾಗುತ್ತೆ. ನಾವು ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ಬೇಕಂದಿಲ್ಲ, ಇವೆಲ್ಲರೂ ಕ್ಯಾರೆಕ್ಟರ್ ನಮಗೆ ಗೊತ್ತು. ಪ್ರಕಾರ 90% ಯಂಗ್ಸ್ಟರ್ಸ್ಗೆ ಕನೆಕ್ಟ್ ಆಗೇ ಆಗುತ್ತೆ. ತುಳು ಅಂತ ಬಂದಾಗ ಸ್ವಲ್ಪ ಬೇರೆ ಥರ ಹೋಗುತ್ತೆ. ಈಗ ಪುಷ್ಪಣ್ಣ ಕೂಡ ಮಾಡಿದ್ದಾರೆ, ನಮ್ಮ ಸಿನಿಮಾ ತುಳುವಲ್ಲಿ ಕೂಡ ಮಾಡಿದ್ದಾರೆ. ಬಟ್ ಏನಂದರೆ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಮಾಡ್ತಿದ್ದಾರೆ. ಕನ್ನಡ ಬಂದಾಗ ಇವರ ಪರ್ಫಾರ್ಮೆನ್ಸ್ ಬೇರೆ ಥರ ಇರುತ್ತೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪಲ್ಲವಿ ರಾಜ್. ಸೊ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಈ ವರ್ಷ ಸಿಕ್ಕಾಪಟ್ಟೆ ಸಿನಿಮಾಗಳು ಬಂದಿವೆ. ಅದು ಕೂಡ ಒಳ್ಳೊಳ್ಳೆ ಸಿನಿಮಾಗಳು ಬಂದಿದೆ. 2025 ಇರ್ಬೋದು, ಈಗ ಅಪ್ಕಮಿಂಗ್ 26 ಅಲ್ಲಿ ಇರ್ಬೋದು, ಒಳ್ಳೊಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾಗಳು ಬಂದಿದೆ. ಬರೀ ಕನ್ನಡದಲ್ಲಿ ಮಾತ್ರ ಅಲ್ಲ, ತುಳುವಲ್ಲೂ ಕೂಡ ಒಳ್ಳೊಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾಗಳು ಬಂದಿದೆ. ಅದೇ ಲಿಸ್ಟ್ಗೆ ಈಗ ನಾನ್ ವೆಜ್ ಸಿನಿಮಾ ಕೂಡ ಸೇರ್ಕೊಳ್ತಾ ಇದೆ. ಸೊ ನೀವು ಆಲ್ರೆಡಿ ಸಿನಿಮಾನ ನೋಡಿರ್ತೀರಾ, ಸಿನಿಮಾದ ಟ್ರೀಸರ್ ನೋಡಿರ್ತೀರಾ, ಟ್ರೈಲರ್ ನೋಡಿರ್ತೀರಾ. ಸೊ ಏನೋ ಒಂದು ವಿಶೇಷವಾಗಿ ಇದೆಯಲ್ಲಪ್ಪ ಸಿನಿಮಾದಲ್ಲಿ ಅಂತ ನಿಮ್ಮೆಲ್ರಿಗೂ ಅನ್ಸಿರುತ್ತೆ. ಸೊ ಸಿನಿಮಾದ ಬಗ್ಗೆ ಮಾತಾಡ್ಲಿಕ್ಕೆ ನನ್ನ ಜೊತೆಗೆ ಸಿನಿಮಾ ತಂಡದವರು ಇದ್ದಾರೆ. ಸೊ ನಾನು ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಹಾಗೆ ತುಂಬಾ ಮಾತಾಡೋದಿದೆ ಅವ್ರ ಹತ್ರ, ಸೊ ಮಾತಾಡ್ಸ್ತಾ ಹೋಗೋಣ. ಮೊದಲನೇದಾಗಿ ನಮ್ಮೆಲ್ಲರ ಪ್ರೀತಿಯ ಭಾವ ಇದ್ದಾರೆ, ಪುಷ್ಪರಾಜ್ ಸರ್. ಏನ್ ಸರ್ ನಿಮ್ ಕ್ರೇಜು? ಪುಟ್ಟ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ನೀವು ಫೇವ್ರೇಟ್ ಆಗ್ಬಿಟ್ಟಿದ್ದೀರಾ. ವೆಲ್ಕಮ್ ಸರ್. ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಅಥರ್ವ ಅವರಿದ್ದಾರೆ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ಆಮೇಲೆ ಸೂರಜ್ ಶೆಟ್ಟಿ ಸರ್ ಇದ್ದಾರೆ. ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಸೂಪರ್. ಸರ್ ಹೇಗಿದೆ ರೆಸ್ಪಾನ್ಸು? ಚೆನ್ನಾಗಿದೆ. ಅಂದರೆ ಕಾಮಿಡಿ ಅಲ್ವಾ, ಕಾಮಿಡಿ ಅಂದರೆ ಮಂಗ್ಳೂರು ಕಡೆಯಲ್ಲಿ ಇಷ್ಟಪಡ್ತಾರೆ. ಮತ್ತು ನಾನು ಸಿನಿಮಾ ಮಾಡೋದ್ರಲ್ಲಿ ಕಾಮಿಡಿ ಜಾಸ್ತಿ, ಅದಕ್ಕೆ ಎಲ್ರಿಗೂ ಇಷ್ಟ ಆಗಿದೆ. ಸರ್ ಮೊದಲನೇದಾಗಿ ಈ ನಾನ್ ವೆಜ್ ಅಂತಂದ್ರೆ ಇದೇ ಒಂಥರ ಬೇರೆ ತರಾನೇ ಕೇಳಿಸುತ್ತೆ ಶಬ್ದ. ಏನು ಸರ್ ಇದು ನಾನ್ ವೆಜ್? ಅದೇ ಬೇರೆ ಥರನೇ ಶಬ್ದ, ಬೇರೆ ತರನೇ ಶಬ್ದ. ಕರೆಕ್ಟ್. ಅಂದರೆ ಇದು ಬಟ್ ಆ ಥರ ಏನಿಲ್ಲ. ಸಿನಿಮಾದಲ್ಲಿ ಡಬಲ್ ಮೀನಿಂಗ್ ಆಗಲಿ ಮತ್ತು ಎಕ್ಸ್ಪೋಸ್ ಇಂಥದ್ದೆಲ್ಲ ಏನಿಲ್ಲ. ಒಂದು ಫ್ಯಾಮಿಲಿ ಕೂತ್ಕೊಳ್ಳುವಂಥ ಸಿನಿಮಾನೇ. ಬಟ್ ನಾವು ಬೇರೆ ಟೈಟಲ್ ನೋಡಿದ್ವಿ ಯಾವ ಥರ ಮಾಡ್ಬೋದು ಇದಕ್ಕೆ ಏನಂತ. ಮತ್ತೆ ಇಲ್ಲ ನಾನ್ ವೆಜ್ ಕರೆಕ್ಟ್ ಸೂಟ್ ಆಯ್ತು, ಅದಕ್ಕೆ ನಾನ್ ವೆಜ್ ಅಂತ ಮಾಡಿದ್ವಿ. ಈ ನಾನ್ ವೆಜ್ ಅಂತ ಇಡ್ಲಿಕ್ಕೆ ಏನ್ ಕಾರಣ ಅಂತ? ನಾನ್ ವೆಜ್ ಅಂತ ಈಗ ನಾವು ಮಾತಾಡ್ತೀವಿ ಹೆಂಗೆ ಅಂದರೆ ಕೆಟ್ಟದಾಗಿ ಯಾವುದಾದ್ರು ಬ್ಯಾಡ್ ಆಗಿ ಮಾತಾಡಿಲ್ಲ, ಅವ್ರು ತುಂಬ ನಾನ್ ವೆಜ್ ಬಗ್ಗೆ ಮಾತಾಡ್ತಾರೆ, ನಾನ್ ವೆಜ್ ಮಾತಾಡ್ತಾರೆ ಅಂತಾರೆ. ಬಟ್ ಇದರಲ್ಲಿ ಸ್ವಲ್ಪ ಆ ಥರ ಇದೆ ಸಬ್ಜೆಕ್ಟ್, ಅದಕ್ಕೆ ಆ ಥರ ನಾನ್ ವೆಜ್ ಅಂತ ಇಟ್ವಿ. ಈ ಕತೆ ಎಲ್ಲಿಂದ ಹುಟ್ಕೊಳ್ತು? ಕತೆ ಏನಂದ್ರೆ ಒಂದು ಲೈನ್ ಇತ್ತು ನಮ್ಮ ಹತ್ರ, ಒಂದು ಈ ಥರ ಒಂದು ಸಬ್ಜೆಕ್ಟ್ ಮಾಡಬೇಕು ಅಂದರೆ ಅದು ನಾವು ಫಸ್ಟ್ ಪ್ಲ್ಯಾನ್ ಮಾಡಿದ್ವಿ ಸೆಕ್ಸ್ ಎಜುಕೇಷನ್ ಬಗ್ಗೆ ಒಂದು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ಗೊತ್ತಾಯಿತು ಎಲ್ಲ ಡಿಸ್ಕಷನ್ ಆಗುವಾಗ ಅಷ್ಟು ಎಜುಕೇಷನ್ ಬಗ್ಗೆ ಅಷ್ಟು ಜನ ಹೋಗಲ್ಲ, ಸ್ವಲ್ಪ ಲೈಟಿಗೆ ಇಟ್ಕೊಂಡು ಮತ್ತೆ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಹೋಗೋಣ ಅಂತ. ಆಮೇಲೆ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಹೋದ್ವಿ. ಆ ಥರ ಒಂದು ಪ್ಲ್ಯಾನಲ್ಲಿ ಮಾಡಿದ್ದು ಸಿನಿಮಾ. ಓಕೆ ಸರ್, ನೀವು ಈ ನಾನ್ ವೆಜ್ ಒಂದು ಲೋಕಕ್ಕೆ ಹೇಗೆ ನೀವು ಬಂದಿದ್ದು? ನಾನಾಗ ಅಂಬೆಗಾಲ ಇಡ್ತಾ ಅಂಬೆಗಾಲು, ಓಕೆ. ತುಳುವಲ್ಲಿ. ಆಗ ಸುರೇಶ್ ಶೆಟ್ರು ಈ ಮೊದಲು ಫಿಲ್ಮ್ ಮಾಡಿದಾಗ ನನಗೊಂದೊಂದು ಚಿಕ್ಕ ರೋಲ್ ಕೊಡ್ತಾ ಇದ್ರು. ಅವರೇ ನನ್ನನ್ನು ತುಳುವಲ್ಲಿ ಬೆಳೆಸಿದವರು. ಯಾಕಂದರೆ ಅಲ್ಲಿ ತುಳುವಲ್ಲಿ ವಿಜಯಕುಮಾರ್ ಕೋಡಿಯಾಲ್ ಬೈಲ್ ಆಗಿರಲಿ, ಸೂರಜ್ ಆಗಿರಲಿ, ಮತ್ತು ಸಂತೋಷ್ ಮಾಡ, ಇವರೆಲ್ಲ ಅಲ್ಲಿಯ ಒಳ್ಳೆಯ ನಿರ್ದೇಶಕರು. ಅವರೆಲ್ಲ ಚಿತ್ರ ಮಾಡಬೇಕಾದ್ರೆ ನನ್ನನ್ನು ಕರೆದು ಒಂದೊಂದು ಚಿಕ್ಕ ರೋಲ್ ಕೊಡ್ತಾ ಇದ್ರು. ಹಾಗೆ ಇದರಲ್ಲೂ ಒಂದು ಚಿಕ್ಕ ರೋಲ್ ಕೊಟ್ಟಿದ್ದಾರೆ. ಹಾಗೆ ಸೇರ್ಕೊಂಡವ ನಾನು. ಓಕೆ ಸರ್, ನಿಮ್ಮ ಒಂದು ಪಾತ್ರ ಯಾವ ರೀತಿ ಹೋಗುತ್ತೆ? ಪಾತ್ರ ಸೂಪ್ರಮ್ ಸೋಲ್ಲಿ ಭಾವ, ಭಾವ, ಮಾವ, ಇದರಲ್ಲಿ ಮಾವ, ಇದರಲ್ಲಿ ಮಾವ, ಇದರೊಂಥರ ಮಾವ, ಒಂಥರಲ್ಲಿ ಮಾಮ ಅಂತ ಹೇಳ್ಬಹುದು. ಏನಂತ ಕರೀತಾರೆ ಸರ್ ಜನ ನಿಮ್ನ? ಇಲ್ಲ, ಭಾವ ಅಂತ ಮಾವ ಅಂತ ಕರೀತಾ ಇದ್ದಾರೆ. ಕರೀತಾರೆ ನೋಡಿ, ಮಾವ ಅಂತ ಕರೆಯಲ್ಲ. ಸರ್ ಅಥರ್ವ ಅವ್ರು ಹೇಗೆ ಬಂದಿದ್ದು ಅಂತ? ಇಲ್ಲ, ನಾನು ಆ್ಯಕ್ಚುಲಿ ಸೂರಜ್ ಸರ್ದು ಪ್ರೀವಿಯಸ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದು ಒಂದು ಕ್ಯಾರೆಕ್ಟ್ರು. ಸೊ ಅವರಿಗೇನೋ ನಾನು ಈ ಕ್ಯಾರೆಕ್ಟರ್ ಸೂಟ್ ಆಗ್ತೀನಿ ಅಂತ ಅನಿಸುತ್ತೆ. ಅದಕ್ಕೆ ಅವರು ಹೇಳಿದ್ರು. ಪ್ಲಸ್ ನನಗೆ ಸಿನಿಮಾ ಬಂದರೆ ಆ್ಯಕ್ಟ್ ಮಾಡೋದು ಖುಷಿ. ಸೊ ಅವರು ಈ ಥರ ಸಿನಿಮಾದ ಹೇಳಿದಾಗ ನನ್ನ ಖುಷಿನೇ ಹೆಸರು ಮಾಡೋಣ ಅಂತಲೇ ಹೇಳಿರೋದು ನಾನು. ಓಕೆ, ಎಕ್ಸ್ ಆ್ಯಂಡ್ ವೈ ಸಿನಿಮಾದಿಂದ ಒಳ್ಳೆ ಎಕ್ಸ್ಪೋಜರ್ ಸಿಕ್ತಲ್ವಾ ನಿಮಗೆ? ಹೌದು. ಓಕೆ, ಅದ್ರದ್ ಬಗ್ಗೆ ಹೇಳೋದಾದ್ರೆ? ಇಲ್ಲ, ಎಕ್ಸ್ ಆ್ಯಂಡ್ ವೈ ಅಂದರೆ ಅದೇ ನನ್ನ ಫಸ್ಟು ಸಿನಿಮಾ ಸತ್ಯ ಸರೇ ಡೈರೆಕ್ಟ್ ಮಾಡಿದ್ದು ಮ್ಯಾನ್ ಆಫ್ ದ ಮ್ಯಾಚ್ ಅಂತ. ಸೊ ನೆಕ್ಸ್ಟ್ ಸಿನಿಮಾ ಕೂಡ ಅವ್ರ ಹತ್ರ ಆ್ಯಕ್ಟ್ ಮಾಡಿದ್ದು ನಂಗೆ ತುಂಬ ಖುಷಿನೇ. ಅದು ಆ ಕ್ಯಾರೆಕ್ಟರ್ ಒಂಚೂರು ಬೇರೆ ಥರ ಇತ್ತು. ಸೊ ಅವರಿಗಷ್ಟೇ ಆ ಕ್ಯಾರೆಕ್ಟ್ರು, ಆ ಥರದ ಕ್ಯಾರೆಕ್ಟ್ರ್ ಯೋಚನೆ ಮಾಡೋಕ್ಕಾಗೋದು. ಸೊ ತುಂಬ ಖುಷಿ. ಜನ ಅದು ತುಂಬ ಅಪ್ರಿಷಿಯೇಟ್ ಮಾಡಿದ್ದಾರೆ ಸಿನಿಮಾನು, ಪ್ಲಸ್ ನಮ್ಮ ಪರ್ಫಾರ್ಮೆನ್ಸು. ಸೊ ಅದೇ ತುಂಬ ಖುಷಿಯಾಗಿದ್ದೀನಿ. ಆ ರೆಸ್ಪಾನ್ಸ್ ನೋಡಿ ಏನು ಅನ್ನಿಸ್ತು? ಅಂದರೆ ಹೇಗೆ ಜನ ನಿಮ್ಮನ್ನ ನೆಕ್ಸ್ಟ್ ಗುರುತಿಸ್ತಿದ್ದಾರೆ? ಒಳ್ಳೆ ನಟ ಅಂತ ಗುರುತಿಸ್ತಿದ್ದಾರೆ. ಸೊ ಅದೇ ಒಬ್ಬ ನಟನಿಗೆ ಆಡಿಯನ್ಸ್ ಅವರು ಖುಷಿ ಪಟ್ರೆ ನಮಗೆ ಖುಷಿ. ಸೊ ಅದು ಅಲ್ಲಿ ವರ್ಕ್ ಆಗಿದೆ. ಸೊ ಅದೇ ನನಗೆ ಖುಷಿ, ಒಳ್ಳೆ ನಟ ಅಂತ ಅಂದ್ಕೊಂಡಿದ್ದಾರೆ.
ಓಕೆ ಸರ್, ಈಗ ಸ್ಟಾರ್ ಕಾಸ್ಟ್ ನೋಡೋದಾದ್ರೆ ಒಬ್ಬೊಬ್ರದ್ದು ಕ್ಯಾರೆಕ್ಟರ್ ಕೂಡ ಭಿನ್ನ ಭಿನ್ನವಾಗಿ ತೋರಿಸುವಂತಹ ಪ್ರಯತ್ನ ಸಿನಿಮಾದಲ್ಲಿ ಮಾಡಿದ್ದೀರಾ. ಸೊ ಇದು ಕತೆ ಎಲ್ಲ ನಿಮ್ದೇನಾ ಸರ್? ಹೌದು. ಓಕೆ. ಆ ಕ್ಯಾರೆಕ್ಟರ್ ಅಂದ್ರೆ ಪ್ರಕಾಶ್ ತೂಮಿನಾಡ್ ಅವರಿದ್ದಾರೆ, ದೀಪಕ್ ರೈ ಪಾನಾಜಿ ಅವರಿದ್ದಾರೆ, ಪುಷ್ಪಣ್ಣ ಇದ್ದಾರೆ, ಮತ್ತೆ ರೂಪ ವರ್ಕಡೆ ಅಂತ ಇದ್ದಾರೆ, ಸಂಜನಾ ಬುರ್ಲಿ ಅವರಿದ್ದಾರೆ, ಅಥರ್ವ ಇದ್ದಾರೆ. ಈ ತರ ತುಂಬಾ ಆರ್ಟಿಸ್ಟ್ ಇದ್ದಾರೆ. ಅಂದ್ರೆ ಇಂಥವ್ರಿಗೆ ಅಂತಾನೆ ಕ್ಯಾರೆಕ್ಟರ್ ಬರ್ದಿದ್ದ ಅಥವಾ ಬರ್ದಾದ್ಮೇಲೆ ಸೆಲೆಕ್ಟ್ ಮಾಡ್ಕೊಂಡ್ರೆ? ಇಲ್ಲ, ಈಗ ನಾನು ಏನಂದ್ರೆ ನಮ್ದು ಸಿನಿಮಾಗಿಂತ ಫಸ್ಟ್ ನಮಗೆ ನಾಟಕ ಜಾಸ್ತಿ, ಡ್ರಾಮಾ ಜಾಸ್ತಿ ನೋಡ್ತೀವಿ. ಬಟ್ ಪುಷ್ಪಣ್ಣ ಪ್ರಕಾಶನ ನಾವು ಮೊದಲಿಂದಲೂ ಡ್ರಾಮಾದಲ್ಲಿ ನೋಡ್ಕೊಂಡೇ ಬಂದವರು. ಆಗ ಈ ಪಾತ್ರ ಅವ್ರು ಮಾಡ್ಬೋದು ನಮ್ಮ ಫಸ್ಟ್ ಇದಾಗುತ್ತೆ. ನಾವು ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ಬೇಕಂದಿಲ್ಲ, ಇವೆಲ್ಲರೂ ಕ್ಯಾರೆಕ್ಟರ್ ನಮಗೆ ಗೊತ್ತು ಯಾವ ಥರ ಇವ್ರು ಮಾಡ್ತಾರೆ ಡ್ರಾಮಾದಲ್ಲಿ ಅಂತ. ಅದನ್ನು ನೋಡ್ಕೊಂಡು ನಾವು ಸೆಲೆಕ್ಟ್ ಮಾಡಿದ್ವು, ಈ ಕ್ಯಾರೆಕ್ಟರ್ ಇವ್ರು ಮಾಡ್ಬೋದು, ಈ ಕ್ಯಾರೆಕ್ಟರ್ ಇವ್ರು ಮಾಡ್ಬೋದು, ಆ ಥರ ಸೆಲೆಕ್ಟ್ ಮಾಡಿದ್ದು. ಬಟ್ ಈಗ ತುಂಬ ಚೆನ್ನಾಗಿ ಮಾಡಿದ್ರು ಕಾಮಿಡಿ. ನಾನು ಜಾಸ್ತಿ ಕಾಮಿಡಿ ಆರ್ಟಿಸ್ಟ್ ನನ್ನ ಸಿನಿಮಾದಲ್ಲಿ ಇರೋದು. ಬಟ್ ಕಾಮಿಡಿ ಯಾರು ಚೆನ್ನಾಗಿ ಮಾಡ್ತಾರೆ ಅವ್ರು ನಾನು ಜಾಸ್ತಿ ಇದು ಮಾಡ್ತೀನಿ. ಅದಕ್ಕೆ ಜನ ಹೇಗೆ ರಿಸೀವ್ ಮಾಡ್ಕೊಂಡಿದ್ದಾರೆ ಆ ಕಡೆ ಕರಾವಳಿ ಭಾಗದಲ್ಲಿ ಅಂದರೆ ಯಾವುದು ಸಿನಿಮಾನ? ಅಂದರೆ ಟ್ರೇಲರಲ್ಲಿ ಎಲ್ರಿಗೂ ಇಷ್ಟ ಆಗಿದೆ. ಅಂದರೆ ನಾವು ನಮ್ಮದೇ ಒಂದು ಸರ್ಕಲ್ ಇದೆ, ಫಸ್ಟ್ ತೋರಿಸಿವಿ ಈ ಥರ ಇದೆ, ಹೇಗೆ ನೋಡ್ಬೋದಾ ಜನ ಹೇಗೆ ಅಂತ. ಬಟ್ ನಮಗೆ ಫ್ಯಾಮಿಲಿ, ನನ್ನ ಎಲ್ಲ ಸಿನಿಮಾ ಫ್ಯಾಮಿಲಿ ಆಡಿಯನ್ಸ್ಗೋಸ್ಕರ ನಾನು ಮಾಡ್ತಿರೋದು. ಬಟ್ ಇದು ಸ್ವಲ್ಪ ನಾನ್ ವೆಜ್ ಅಂದರೆ ಡಬಲ್ ಮೀನಿಂಗ್ ಇರ್ಬೋದು, ಬೇರೆ ರೀತಿ ಇರ್ಬೋದು ಅಂತ ಅನ್ಕೊತಾರೆ. ಬಟ್ ಇದೇ ಒಂದು ಸೆಕ್ಸ್ ಕಂಟೆಂಟ್ ಮೇಲೇ ಸಿನಿಮಾ. ಬಟ್ ಆ ಥರ ಯಾರಿಗೂ ಮುಜುಗರ ಆಗುವಂಥ ಏನಾಗಲ್ಲ, ಫ್ಯಾಮಿಲಿ ಸಹ ಕೂತ್ಕೊಂಡು ನೋಡುವಂಥ ಸಿನಿಮಾ. ಅದಕ್ಕೆ ನಾನು ಎಲ್ಲರೂ ತೋರಿಸ್ತೀನಿ ನಾನು ಫಸ್ಟ್. ಈಗ ಆಗ ಎಲ್ರಿಗೂ ಇಷ್ಟ ಆಯ್ತು, ಓಕೆ ವರ್ಕೌಟ್ ಆಗ್ಬೋದು, ಮಾಡಿ ಬಿಡೋಣ ಅಂತಂದು ಆಮೇಲೆ ನಾವು ರಿಲೀಸ್ ಮಾಡಿ. ನಾನು ಟೀಸರ್ ನೋಡ್ತಿರ್ಬೇಕಾದ್ರೆ ಅಲ್ಲಿ ಒಂದು 3-4 ಕಡೆ ಚಿಕ್ಕ ಪುಟ್ಟ ಮಕ್ಕಳು ಕೂಡ ಅದೊಂದು ವರ್ಡ್ ಅನ್ನ ಯೂಸ್ ಮಾಡ್ಕೊಂತಾರೆ. ಅಂದ್ರೆ ಒಂದು ಅದ್ರ ಬಗ್ಗೆ ಎಜುಕೇಶನ್ ಕೊಡ್ಬೇಕು ಅಂತಾನೆ ಸಿನಿಮಾ ಮಾಡಿರೋದು ಅಥವಾ ಕಾಮಿಡಿಯನ್ನ ಇಟ್ಕೊಂಡು ಅದೊಂದು ಪಾರ್ಟ? ಇದು ಒಂದು ಎಜುಕೇಶನ್ಗಿಂತಲೂ ಒಂದು ಫ್ಯಾಮಿಲಿಯಲ್ಲಿ ನಡೆಯುವಂಥ ವಿಷಯ. ಒಂದು ಮಕ್ಕಳು ಈಗ ನೋಡಿ, ಈಗ ಮಕ್ಕಳು ಹೆಂಗ್ ಬೆಳೆಸ್ತಾರೆ. ಈಗ ನಾವು ಹೊರಗೆ ಬಂದಾಗ ನಮ್ಮ ಜೊತೆನೆ ಫ್ಯಾಮಿಲಿ ಇರಲ್ಲ ಹೊರಗೆ ಬಂದಾಗ. ಬಟ್ ಅವರಿಗೆ ಯಾರು ಫ್ರೆಂಡ್ಸ್ ಆಗ್ತಾರೆ, ಅವ್ರ ಫ್ರೆಂಡ್ ಸರ್ಕಲ್ ಹೆಂಗೆ ಇರುತ್ತೆ, ಅವ್ರು ಯಾವ ರೂಟಲ್ಲಿ ಹೋಗ್ತಿದ್ದಾರೆ, ಇದನ್ನು ಮನೆಯಲ್ಲಿ ನಾವು ಗಮನಿಸಿಲ್ಲ ಅಂದರೆ ಸ್ವಲ್ಪ ಬೇರೆ ರೂಟಲ್ಲಿ ಹೋಗ್ತೀವಿ. ಒಂದು ಸ್ವಲ್ಪ ಫೋಕಸ್ ಮಾಡಬೇಕು ಅವ್ರ ಮೇಲೆ ಅಂತ ಒಂದಿರೋ ಸಬ್ಜೆಕ್ಟು. ಅದನ್ನು ನಾನು ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಿ ಮಾಡಿದ್ದೀನಿ ಅಷ್ಟೇ. ಬಟ್ ಅಷ್ಟು ಅಂದರೆ ಮಕ್ಕಳು ಮತ್ತು ನಮ್ಮ ಫ್ರೆಂಡ್ಸ್ ಸರ್ಕಲ್ ಯಾವ ಥರ ಇರಬೇಕು ಇದರ ಮೇಲೆ ಮಾಡಿರೋ ಸಬ್ಜೆಕ್ಟು. ಮತ್ತು ಫ್ಯಾಮಿಲಿ ಅಂದರೆ ಈಗ ಪ್ರಕಾಶನ ಕ್ಯಾರೆಕ್ಟರ್ ಕೂಡ ಒಂದು ಫ್ಯಾಮಿಲಿ ಆಗಿರೋ ಒಂದು ಅವ್ರು ಕಾಮಿಡಿ ಅಂತನಲ್ಲ ಇದರಲ್ಲಿ. ಅಂದರೆ ಅವರು ಲೀಡಾಗಿ ಕೂಡ ಇದ್ದಾರೆ, ಇವರ ಜೊತೆ ಕಂಪ್ಲೀಟ್ ಅವ್ರು ಕೂಡ ಇದ್ದಾರೆ ಪ್ರಕಾಶನ್. ಅಂದರೆ ಬೇರೆ ಸಿನಿಮಾ ಕಾಮಿಡಿ ಮಾಡ್ಕೊಂಡು ಬಂದರು, ಬಟ್ ಇದರಲ್ಲಿ ಈಗ ಒಂದು ಮೊಟ್ಟೆ ಕಥೆಯಲ್ಲಿ ಅವರು ಸ್ವಲ್ಪ ಎಮೋಷ್ನಲ್ ಸಿನಿಮಾ ಮಾಡಿದ್ದಾರೆ. ಬಟ್ ಇದರಲ್ಲಿ ಕೂಡ ಎಮೋಷ್ನಲ್ ಇದೆ. ನನಗೆ ಯಾಕೆ ಒಂದು ಮೊಟ್ಟೆ ಕಥೆ ನೋಡಿದಾಗ ಅಲ್ಲಿ ಕಾಮಿಡಿ ಮಾಡಿದ್ದಾರೆ, ಎಮೋಷ್ನಲ್ ಮಾಡಿ ಎಲ್ಲ ಕ್ಯಾರಿ ಮಾಡ್ತಾರೆ. ಬಟ್ ಆ ಕ್ಯಾರೆಕ್ಟರ್ ಅವ್ರು ಮಾಡ್ಬೋದು ಅಂತ. ಬಟ್ ಅವ್ರು ತುಂಬ ಚೆನ್ನಾಗಿ ಮಾಡಿದರು. ಆ ಥರ ಇದಾಯಿತು. ಅಥರ್ವ ಅವರೇ, ಎಕ್ಸ್ ಅಂಡ್ ವೈ ಅಲ್ಲಿ ನಿಮ್ಮ ಕ್ಯಾರೆಕ್ಟರು ಸ್ವಲ್ಪ ಭಿನ್ನವಾಗಿತ್ತು ನಾರ್ಮಲಿ ಸಿನಿಮಾಗಳಿಗೆ ಹೋಲಿಸ್ಕೊಂಡ್ರೆ. ನೀವು ಎಕ್ಸ್ ಅಂಡ್ ವೈ ಅಲ್ಲಿ ಸೊ ನಾನ್ ವೆಜ್ ಅಲ್ಲಿ ಯಾವ ರೀತಿ ಮೂವ್ ಆಗುತ್ತೆ? ಇಲ್ಲ, ಸೊ ಅದೇ ನೀವು ಒಳ್ಳೆ ಪಾಯಿಂಟ್. ಅಂದರೆ ಎಕ್ಸ್ ಆ್ಯಂಡ್ ವೈಲಿ ಬೇರೆನೆ, ಅಂದರೆ ಆ ಥರದ ಒಂದು ಕ್ಯಾರೆಕ್ಟರ್ ಇರಲ್ಲ, ಒಂದು ಅವರು ಸೃಷ್ಟಿ ಮಾಡಿದಂಥದ್ದು. ಸೊ ನಾನ್ ವೆಜ್ ಅಲ್ಲಿ ಎಲ್ಲ ಯಂಗ್ಸ್ಟರ್ ಆ ಒಂದು ಏಜಲ್ಲಿ ಬಂದಾಗ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ, ಆ ಹುಡುಗ ಹುಡುಗಿ ಮಧ್ಯೆ ಒಂದಿರೋ ಒಂದು ಆ ಕ್ಯೂರಿಯಾಸಿಟಿನೇ ಈ ಸಿನಿಮಾದ ಮೇನ್ ಪಾಯಿಂಟು. ಈಗ ನೀವು ಟೀಸರ್ ಟ್ರೇಲರ್ ನೋಡಿದೆ, ಆ ಹುಡುಗ ಅದ್ರ ಬಗ್ಗೆ ಕೇಳೋದೆ ಮೇ ಬಿ ಅವನೆಲ್ಲೋ ಆ ವರ್ಡ್ ಕೇಳಿದ್ದಾನೆ, ಅವ್ರೇನು ಅದಕ್ಕೆ ಅವ್ನು ಕೇಳ್ತಿದ್ದಾನೆ, ಅವ್ನಿಗೆ ಗೊತ್ತೇ ಇಲ್ಲ. ಸೊ ಚಿಕ್ಕದಾಗಿದ್ದಾಗ ಒಂದು ಡೌಟ್ ಇರುತ್ತೆ, ಕ್ಯೂರಿಯಾಸಿಟಿ. ಸೊ ಈ ಕ್ಯೂರಿಯಾಸಿಟಿನ ಈ ಹುಡುಗ ಎಲ್ಲೆಲ್ಲಿ ಹೋಗ್ತಾನೆ ಅಂತಲೇ ಕತೆ. ಸೊ ಸುರೇಶ್ ಸರ್ ಹೇಳಿದಾಗೆ ಆ ಫ್ರೆಂಡ್ ಸರ್ಕಲ್ ಯಾವ ಥರ ಇನ್ಫ್ಲುಯೆನ್ಸ್ ಮಾಡುತ್ತೆ, ಇಲ್ಲ ಮನೆಯವ್ರು ಗಮನ ಕೊಟ್ಟಿಲ್ಲ ಅಂದರೆ ಯಾವ ಥರ ಆಗುತ್ತೆ. ಸೊ ಈ ಥರ ಒಂದು ಜರ್ನಿನೇ ಈ ಸಿನಿಮಾ. ಅದಾದಮೇಲೆ ಯಾವ ಥರ ಲೈಫ್ ಚೇಂಜ್ ಆಗುತ್ತೆ, ಬದಲಾವಣೆಗಳು. ಸೊ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ ಒಂದು ಸಿನಿಮಾನೇ, ರಿಯಾಲಿಟಿಗೆ ಹತ್ರ ಇದೆ, ತುಂಬ ಹತ್ರ. ತುಂಬ ಅಂದರೆ ಎಲ್ಲ ಯಂಗ್ ಏಜಲ್ಲಿ ಇರಬೇಕಾ ಹುಡುಗರಿಗೆಲ್ಲ ನನ್ನ ಪ್ರಕಾರ 90% ಯಂಗ್ಸ್ಟರ್ಸ್ಗೆ ಕನೆಕ್ಟ್ ಆಗೇ ಆಗುತ್ತೆ ಆ ಕಾನ್ಸೆಪ್ಟ್. ನಿಮಗೆ ಹೇಗೆ ಪ್ರೀತಿ ಆಗುತ್ತೆ ಸಿನಿಮಾದಲ್ಲಿ? ಪ್ರೀತಿ ಆಗಲ್ಲ. ಪ್ರೀತಿ ಆಗಲ್ಲ. ಸಂಜನಾ ಅವ್ರ ಹೀರೋಯಿನ್ ತಾನೆ, ಮತ್ತೆ ಇವ್ರ ಹೀರೋ ಏನ್ ಸರ್ ನೀವು? ಅವ್ರಿಗೆ ಲವ್ ಆಗುತ್ತೆ, ಅವ್ರಿಗೆ ಲವ್ ಆಗುತ್ತೆ, ನಿಮಗಾಗಲ್ಲ ಅವ್ರ ಮೇಲೆ. ಹಾಗಾದ್ರೆ ಅವರ ನಿಮ್ಮ ಲವ್ ಒಂದ್ ಸ್ವಲ್ಪ ವರ್ಕೇ ಆಗಿಲ್ಲ? ಇಲ್ಲ, ಲವ್ ಇದೆ, ಲವ್ ಇದೆ. ಅವರ ಫೀಮೇಲ್ ಕ್ಯಾರೆಕ್ಟರ್ ಅವರ ಕಡೆಯಿಂದ ಲವ್ ಇರುತ್ತೆ, ಇವರ ಕಡೆ ಲವ್ ಇರಲ್ಲ. ಯಾಕೆ ಬೇಡ ಅಂತನಲ್ಲ, ಡವ್ ಇದೆ. ಏನ್ ಸರ್ ನಮ್ಮ ಹೆಣ್ಮಕ್ಳಿಗೆ ಹಿಂಗ್ ಮೋಸ ಮಾಡ್ತಿದ್ದೀರಾ ನೀವು? ಇಲ್ಲ, ಇದು ಹೆಣ್ಮಕ್ಳೇ ನೋಡ್ಬೇಕು, ಹೆಣ್ಮಕ್ಳೇ ನೋಡ್ಬೇಕು ಈ ಸಿನಿಮಾ. ರಿಯಾಲಿಟಿ. ಹೆಣ್ಮಕ್ಳು ನಾವು ಅದೇ ತರ ಗೌರವ ಕೊಟ್ಟಿದೀವಿ. ಬಟ್ ಹೆಣ್ಮಕ್ಳು ಅಂತ ಅಂದಾಗ ಸಿನಿಮಾದಲ್ಲಿ ಡೌನ್ ಮಾಡಿ ಆ ಥರ ಏನಿಲ್ಲ. ಹೆಣ್ಮಕ್ಳಿಗೆ ಗೌರವ ಕೊಡ್ಬೇಕು, ಅವ್ರು ಯಾವ ಸ್ಥಾನ ಕೊಡ್ಬೇಕು ಅಲ್ಲಿ ಕೊಡ್ಬೇಕಂತಾನೆ ಇದು ಮಾಡಿದ್ದು. ಆ ಥರನೇ ಇದೆ ಸಿನಿಮಾ ಎಂಡಲ್ಲಿ.
ಓಕೆ ಸರ್, ನಾನು ಹಾಗೆ ಒಂದು ಆರ್ಟಿಕಲ್ ನೋಡ್ತಾ ಇದ್ದೆ, 99 ರುಪೀಸ್ಗೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿನಿಮಾ ಅಂತ ಹೇಳಿ ನಿಮ್ಮ ಸಿನಿಮಾದ ಇತ್ತು. ಏನ್ ಸರ್ ಅದು ಸ್ಟೋರಿ? ಅದ ತುಳುವರಿಗೆ ಮಾತ್ರ, ತುಳುವರಿಗೆ ಮಾತ್ರ, ಕನ್ನಡದವರಿಗೆ ಇಲ್ಲ. ತುಳುವರಿಗೆ 99 ಮಂಗಳೂರಲ್ಲಿ. ಮಂಗಳೂರಲ್ಲಿ. ಓಕೆ, ಬ್ಯಾಂಗ್ಳೂರಲ್ಲಿ ಏನ್ ರೇಟ್ ಇದೆ ಅದೇ ಓಕೆ. ಅಷ್ಟೇ. ಸರ್, ಈಗ ಸಿನಿಮಾ ಅಂತ ಬಂದಾಗ ಒಂದು ನಿರ್ದೇಶನದ ಜವಾಬ್ದಾರಿ ಹೇಗಿತ್ತು? ಇಲ್ಲ, ಇದು ನಂದು 5ನೇ ಸಿನಿಮಾ. ಬಟ್ ನಾನು ಕನ್ನಡ ಫಸ್ಟ್ ಟೈಮ್ ಮಾಡಿದ್ದು. ಇದಕ್ಕಿಂತ ಮುಂಚೆ 4 ಕೂಡ ತುಳು ಮಾಡಿದ್ದು, 4 ಸಿನಿಮಾ ಕೂಡ ಕಾಮಿಡಿಯೇ ಮಾಡಿದ್ದು ನಾನು. ಬಟ್ ಕನ್ನಡ ಮಾಡೋಣ ಅಂತ ನಮ್ಮ ಫ್ರೆಂಡ್ ಸರ್ಕಲ್ ಬ್ಯಾಂಗ್ಳೂರ್ನಲ್ಲಿ ಒಂದು ಕನ್ನಡ ಮಾಡಿ ಎಷ್ಟು ನಮಗೆಲ್ಲ ನೋಡೋಕ್ಕಾಗಲ್ಲ ನಿನ್ನ ಸಿನಿಮಾ ಮಂಗಳೂರು ಬಂದಂಗೆ ಅಂತಂದ್ರು. ಸರಿ, ಒಂದು ಸಬ್ಜೆಕ್ಟ್ ಇತ್ತು, ಸರಿ ಮಾಡೋಣ ಅಂತ ನಾವು ಕನ್ನಡ ಮಾಡಿದ್ವಿ. ಅದು ಕನ್ನಡ ಇತ್ತು. ಬಟ್ ನನಗೆ ಆ ಥರ ಏನು ದೊಡ್ಡ ಟಾಸ್ಕ್ ಅಂತ ಏನು ಅನಿಸಿಲ್ಲ. ಅಂದರೆ ನನ್ನ ಜೊತೆನೇ ತುಂಬ ಕೆಲವು ಹುಡುಗರೆಲ್ಲ ಇದ್ದಾರೆ, ರೈಟರ್ಸ್ ಆಗಲಿ ಮತ್ತು ಟೆಕ್ನಿಷಿಯನ್ ಆಗಲಿ. ನಮ್ಮದೇ ಒಂದು ಡಿಸ್ಕಷನ್ ಆಗುತ್ತೆ, ಈ ಥರ ಒಂದು ಸಬ್ಜೆಕ್ಟ್ ಇದೆ ಮಾಡೋಣ ಅಂತ. ಮತ್ತು ನನಗೆ ಕಷ್ಟ ಅಂತ ಏನಾಗಲ್ಲ, ಎಲ್ಲ ಸಪೋರ್ಟಿಂಗ್ ಜನ ಇದ್ದಾರಲ್ಲ, ಈಸಿಯಾಗಿ ಮಾಡ್ತೀವಿ, ಆ ಥರ ಏನಿಲ್ಲ. ಅಂದ್ರೆ ಅಲ್ಲಿ ಕರಾವಳಿ ಭಾಗದಿಂದ ಬಂದವರು, ಈಗ ರಿಷಬ್ ಶೆಟ್ಟಿ ಸರ್ ಇರ್ಬೋದು, ರಾಜ್ಬಿ ಶೆಟ್ಟಿ ಅವರು, ರಕ್ಷಿತ್ ಶೆಟ್ಟಿ ಅವರು, ಹೀಗೆ ಕಾಮಿಡಿ ಸಿನಿಮಾಗಳನ್ನ ಮಾಡ್ಕೊಬಂದು ಒಂದು ಬಹುದೊಡ್ಡ ಸಿನಿಮಾಗಳನ್ನ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಡ್ತಾ ಇದ್ದಾರೆ. ಹೌದು ಅಲ್ವಾ? ಹೌದು. ಸೊ ನೀವು ಮುಂದಿನ ದಿನಗಳಲ್ಲಿ ಆ ರೀತಿ ಪ್ಲಾನ್? ಆ ಥರ ಪ್ಲಾನ್ ಏನಿಲ್ಲ. ನಾನು ಆ ಥರ ಏನು ಪ್ಲಾನ್ ಮಾಡಲಿಲ್ಲ, ಅಲ್ಲಿ ಆ ಥರ ಮಾಡ್ಬೇಕು, ಈ ಥರ ಮಾಡ್ಬೇಕು. ನನಗೆ ಏನು ಅನಿಸ್ತದೆ, ತುಳು ಆದ್ರೆ ತುಳು ಓಕೆ, ನನಗೆ ಸಿನಿಮಾ ಮಾಡ್ಬೇಕಷ್ಟೇ. ಬಟ್ ತುಳು ಆದ್ರೂ ಓಕೆ. ಈಗ ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ತುಳುವೇ ಮಾಡಿದ್ದೆ ನಾನೀಗ. ನೆಕ್ಸ್ಟ್ ಒಂದು ತುಳು ಸಿನಿಮಾ, ನೆಕ್ಸ್ಟ್ ಕನ್ನಡ ಅಂತ ಆ ಥರ ಏನು ಪ್ಲಾನ್ ಮಾಡಿಲ್ಲ. ಇಲ್ಲ. ಕಾಮಿಡಿ ಜಾನರ್ನ ಇಟ್ಕೊಂಡು ಸಿನಿಮಾ ಮಾಡುವಂತಹ, ಅಂದ್ರೆ ನಿಮಗೆ ಅದೇ ಇಷ್ಟನಾ ಅಥವಾ ಅದು ಹೇಗೆ? ಅದು ನಾನಂತಲ್ಲ ಮೇಡಮ್, ಮಂಗಳೂರು ಎಲ್ಲರೂ ಈಗ ನಾವು ನೋಡಿ ಬಂದು ತುಂಬ ಹೊತ್ತು ಮಾತ್ರ ನಾವು ಕಾಮಿಡಿಯೇ ಮಾತಾಡ್ತಿದ್ವಿ, ನಗ್ತಾನೆ ಮಾತಾಡು. ಅದು ಬಿಟ್ಟು ನಾವು ಇಲ್ಲಿ ಇಲ್ಲ ಆ ಥರ ಆಯ್ತು, ಪ್ರಾಬ್ಲಮ್ ಆಯ್ತು, ಏನು ಪ್ರಾಬ್ಲಮ್ ಇದ್ರೆ ಸ್ವಲ್ಪ ಕಾಮಿಡಿಯಾಗಿ ನಾವು ತಗೊಂಡು ಹೋಗ್ತೀವಿ. ಪ್ರಾಬ್ಲಮ್ ವಿಷಯನೇ ಮಾತಾಡ್ತಿದ್ದದು, ಬಟ್ ಕಾಮಿಡಿಯಾಗಿ ಮಾತಾಡ್ತೀವಿ. ಎಲ್ಲರೂ ಆ ಥರನೇ ಮಾತಾಡ್ತಾರೆ. ಈಗ ಮೊನ್ನೆ ಪ್ರಕಾಶನ ಬಂದು ನಾವು ಅಷ್ಟು ಮಾತಾಡೋದು, ಎಲ್ಲ ಕಾಮಿಡಿ. ಇವರು ಕೂಡ ಮಾತಾಡ್ತಾರೆ ಕಾಮಿಡಿಯಾಗಿ. ಎಲ್ಲ ಆರ್ಟಿಸ್ಟ್ನೆಲ್ಲ ಕಾಮಿಡಿಯೇ ಮಾತಾಡೋದು. ದೊಡ್ಡ ವಿಷಯ ಆದರೂ ಅದನ್ನ ಕಾಮಿಡಿಯಾಗಿ ತಗೊಂಡೋಗಿ ಆ ಥರ ಮಾಡೋದು. ನಮ್ಮ ಜನರಿಗೆ ಅದೇ ಬೇಕು ಮಂಗಳೂರಲ್ಲಿ. ಅವರಿಗೆ ಸೀರಿಯಸ್ ಎಲ್ಲ ಬೇಡ, ಹಾಗಾಯ್ತು ಹೀಗಾಯ್ತು, ಅದು ಎಲ್ಲರ ಮನೇಲಿ ಆಗುತ್ತಲ್ಲ. ಕಾಮಿಡಿ ಇದ್ರೆ ಜನರಿಗೆ, ಕಾಮಿಡಿ ಇದ್ರೆ ಚಂದ, ಜನ ಬಂದು ನಮಗೂ ಅದೇ ಇಷ್ಟ, ನನಗೂ ಅದೇ ಇಷ್ಟ. ಏನೇ ಆದ್ರೂ ನನಗೆ ತುಂಬಾ ಸೀರಿಯಸ್ ಆಗಿ ಮಾತಾಡೋದು ಆ ಥರ ಅದೆಲ್ಲ ಏನಿಲ್ಲ, ನಮ್ಗೆ ಗಮ್ಮತ್ ಅಷ್ಟೇ. ಪ್ಲಸ್ ಸೂರಜ್ ಸರ್ದು ಫಸ್ಟ್ 2 ಸಿನಿಮಾನು ಬ್ಲಾಕ್ ಬಸ್ಟರ್ ಹಿಟ್ಟು. ಎಲ್ಲ ಅವ್ರ 4 ಸಿನಿಮಾನು ಫುಲ್ ಕಾಮಿಡಿನೇ. ಜನ ಎಲ್ಲರೂ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡೆ ಥಿಯೇಟರ್ನ ಬಂದಿರೋದು. ಸೊ ಅವ್ರ ಕಾಮಿಡಿ ಅವ್ರದೇ ಜಾನರ್, ಅದು ಅವ್ರ ಸ್ಟ್ರೆಂತ್ ಕಾಮಿಡಿ. ಸರ್, ಅಷ್ಟು ಸಿನಿಮಾಗಳಿಗೆ ಹೋಲಿಸ್ಕೊಂಡ್ರೆ ಈ ಸಿನಿಮಾದಲ್ಲಿ ಯಾವ ರೀತಿ ತೋರಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರಾ? ಇಲ್ಲ, ಮೊದಲು ಮಾಡಿದಾಗ ಅಲ್ಲಿ ಮಂಗಳೂರಲ್ಲಿ ಸ್ವಲ್ಪ ಕಾಮಿಡಿಯನ್ ಇದ್ದಾರೆ. ಈಗ ನವೀನ್ ಡಿ ಪಾಟೀಲ್ ಇದರಲ್ಲಿ ಕೂಡ ಇದ್ದಾರೆ. ಅಂದ್ರೆ ಅವ್ರು ಮೇಜರ್ ಆಗಿ ಅಲ್ಲಿ ಕಾಮಿಡಿ ಪ್ಲೇ ಮಾಡಿದ ಅರವಿಂದ್ ಬೋಜರ್ ಇವರೆಲ್ಲ ಇದ್ದಾರೆ. ಬಟ್ ಕನ್ನಡ ಬಂದಾಗ ಆ ಒಂದು ಇಲ್ಲಿ ಆಡಿಯನ್ಸ್ ಸ್ವಲ್ಪ ಬೇರೆ ತರ ಇರ್ತಾರೆ. ಬಟ್ ಆ ಟೈಮಲ್ಲಿ ನಾನು ಪುಷ್ಪಣ್ಣ, ಪ್ರಕಾಶ್ ಅಣ್ಣ, ದೀಪಕ್ ಅಣ್ಣ ಅವ್ರನ್ನೆಲ್ಲ ಹಾಕೊಂಡೆ. ಬಟ್ ಅದು ತುಳು ಅಂತ ಬಂದಾಗ ಸ್ವಲ್ಪ ಬೇರೆ ತರ ಹೋಗುತ್ತೆ. ಈಗ ಪುಷ್ಪಣ್ಣ ಕೂಡ ಮಾಡಿದ್ದಾರೆ, ನಮ್ಮ ಸಿನಿಮಾ ತುಳುವಲ್ಲಿ ಕೂಡ ಮಾಡಿದ್ದಾರೆ. ಬಟ್ ಏನಂದ್ರೆ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಮಾಡ್ತಿದ್ದಾರೆ. ಕನ್ನಡ ಬಂದಾಗ ಇವರ ಪರ್ಫಾರ್ಮೆನ್ಸ್ ಬೇರೆ ತರ ಇರುತ್ತೆ. ಬಟ್ ಕನ್ನಡದವರಿಗೆ ಬೇಕು, ಅದಕ್ಕೋಸ್ಕರ ಅವರನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಮಾಡಿದ್ದು. ಈ ತರ ಹೋಗ್ತಾ ಇದೆ. ಸರ್, ನಿಮ್ಮ ಈ ಸೂಫ್ರಮ್ ಸೋನಲ್ಲಿ ಭಾವ, ಇದ್ರಲ್ಲಿ ಮಾವ, ನಿಮ್ ಕ್ಯಾರೆಕ್ಟರ್ ಹೇಗೆ ಸರ್? ಚೆನ್ನಾಗಿದೆ, ಒಳ್ಳೆ ಕ್ಯಾರೆಕ್ಟರ್. ಮಾಮ ಅಂತ ಹೇಳಿ ನನಗೊಂದು ಕ್ಯೂರಿಯಾಸಿಟಿ ಇರುತ್ತೆ. ಆ ಕ್ಯೂರಿಯಾಸಿಟಿನ ಹೆಲ್ಪ್ ಮಾಡೋದೇ ಆ ಟ್ರೈಲರ್ ಅಲ್ಲಿ ಇದೆ ನೋಡಿ. ನಿಮಗೆ ತುಂಬಾ ಜನ ಹುಡುಗನಿಗೆ ನಿಮ್ಗೆ ಯಾರು ಬೇಕು ಈ ತರ ಹಾಳು ಮಾಡುವಂತ ಒಂದು ಸರ್, ನೀವು ಆ ತರ ಅವ್ರನ್ನ ಹಾಳು ಮಾಡ್ತಿದ್ರ ಸರ್ ಸಿನಿಮಾದಲ್ಲಿ? ನನ್ನ ಬಿಸ್ನೆಸ್ ನಾನು ಯಾರು ಬನ್ನಿ ಹಾಳಾಗಿ ಅಂತ ಕರೀಲಿಲ್ಲ, ಯಾರನ್ನು ಅವರು ಬರ್ತಾರೆ. ಹಾಳಾಗ್ಬೇಕಿತ್ತು ಕ್ಯಾರೆಕ್ಟರ್ಗೆ ಅವರು ಕರ್ಕೊಂಡು ಹೋದ್ರು. ನಿಮ್ಮಿಬ್ರು ಕಾಮಿಡಿ ಚೆನ್ನಾಗಿ ವರ್ಕ್ ಆಗಿದ್ಯಾ? ಆ ಸೀನ್ ಅಂತೂ ಬ್ಯೂಟಿಫುಲ್ ಆಗಿ ವರ್ಕ್ ಆಗಿದೆ. ಅಂದ್ರೆ ಈ ಕ್ಯಾರೆಕ್ಟರ್ಗೆ ಕ್ಯೂರಿಯಸ್ ಏನೂ ಗೊತ್ತಿಲ್ಲ, ಇವ್ರಿಗೆ ಎಲ್ಲ ಗೊತ್ತಿದೆ. ಸೊ ಆ ಒಂದು ಫಸ್ಟ್ ಟೈಮ್ ಅದು ಗೊತ್ತಾಗ್ಬೇಕಾದ್ರೆ ಇರೋ ಒಂದು ಆ ಮಜಾ ತುಂಬಾ ಮಜಾ ಆಗಿದೆ. ಅಪ್ಪ ಅಮ್ಮ ಏನು ಕೇಳ್ತಿರಲ್ವಾ? ಹೌದು, ಕೇಳ್ತಿರಲ್ಲ. ಅಪ್ಪ ಅಮ್ಮ ಏನು ಪ್ರಶ್ನೆ ಮಾಡ್ತಿರಲ್ವಾ ನಿಮ್ಗೆ? ಇಲ್ಲ, ಸಿನಿಮಾ ಅಲ್ವಾ, ನಾನಲ್ವಲ್ಲ, ತೋರ್ಸಲ್ಲ, ಗೊತ್ತಾಗಲ್ಲ. ಹೊಡಿಯೋದು, ಕೆಲ್ಸಕ್ಕೆ ಹೋಗ್ತಿದೀನಿ, ಕಾಲೇಜು ಅಲ್ಲಿ ಇಲ್ಲಿ ಬೇರೆ ದಾರಿ. ಸೊ ಡವ್ ಮಾಡ್ಕೊಂಡಿರೋದೇ ಕ್ಯಾರೆಕ್ಟರ್. ಅಂದ್ರೆ ಡವ್ ಅಂತಲ್ಲ, ಯೂನಿಕ್ ಕ್ಯೂರಿಯಾಸಿಟಿ ಇದೆ, ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಬಟ್ ಎಲ್ಲೆಲ್ಲಿ ದಾರಿ ಸಿಗತ್ತೆ ಗೊತ್ತಾಗಕ್ಕೆ ಅಂತ ಅಲ್ಲಲ್ಲಿ ಹೋಗ್ತಾ ಇದ್ದಾನೆ.
ಓಕೆ ಆ ಕ್ಯಾರೆಕ್ಟರ್ ಇನ್ನೋಸೆಂಟ್ ಕ್ಯಾರೆಕ್ಟರ್ ಪಾಪ, ಏನು ಈ ತರ ರಗಡ್ ಇಲ್ಲ ಕನ್ನಿಂಗ್ ಅಂತಲ್ಲ, ಇನ್ನೋಸೆಂಟ್, ಅವನಿಗೆ ಗೊತ್ತಿಲ್ಲ ಪಾಪ ಏನು. ಇವರೆಲ್ಲ ಆ ತರ ಹೆಲ್ಪ್ ಮಾಡ್ತಾರೆ ಪ್ರಕಾಶ್ push ಮಾಡಲ್ಲ. ಓಕೆ, ಪ್ರಕಾಶ್ ಸರ್ ಕ್ಯಾರೆಕ್ಟರ್ ಯಾವ ರೀತಿ ಮೂವ್ ಆನ್ ಆಗುತ್ತೆ? ಅವ್ರು ಆಕ್ಚುಲಿ ಸಿನಿಮಾದ ನನ್ನ ಗುರುಗಳು. ಗುರುಗಳು ಅವರೊಂದು ಬಂದು ಫೋಟೋಗ್ರಾಫರ್. ಸೊ ನನಗೆ ಅವ್ರನ್ನ ನೋಡಿದಾಗ ಫ್ಲಾಶ್ ಆಗೈತು, ಫೋಟೋಗ್ರಾಫರ್ ಆದ್ರೆ ಹುಡುಗಿರನ್ನ ಮುಟ್ಬೋದಲ್ವಾ ಅಂತ. ಮೇಡಮ್ ಹಿಂಗ್ ನಿಲ್ಲಿ, ಹಿಂಗ್ ಆ ತರ ಮಾಡ್ತಾರೆ. ಸೊ ಅಲ್ಲಿಂದ ಡಿಸೈಡ್ ಆಗೋದು ನಾನು ಅವ್ರ ಅಸಿಸ್ಟೆಂಟ್ ಆಗ್ತೀನಂತ. ಏನ್ ಫೋಟೋಗ್ರಾಫರ್ ಆಗ್ಬೇಕಂತಲ್ಲ, ಅಲ್ಲ? ಈ ಇಂಟೆನ್ಷನ್ಗೆ. ಓಕೆ ಓಕೆ ಫೋಟೋಗ್ರಾಫರ್ ಆಗೋದಿಲ್ಲ ಅದು. ಸರ್ ನೋಡಿ ಸರ್, ಬಿಟ್ಕೊಡ್ತಿದಾರ ಅವ್ರು ನಮ್ಗೆ ಯಾವುದು ಸ್ಟೋರಿನ ಬಿಟ್ಕೊಡ್ತಿದ್ದಾರೆ. ಇಲ್ಲ, ಟ್ರೈಲಲ್ಲೇ ಬಿಟ್ಕೊಟ್ಟಿದ್ದೀರಲ್ಲ. ಆಮೇಲೆ ಏನಾಗುತ್ತೆ? ಅಲ್ಲಿ ಇಷ್ಟೆಲ್ಲ ಸ್ಟೋರಿ ಇಷ್ಟಿದೆ, ನಾ ಇಷ್ಟಿದೆ, ಇಷ್ಟೇ ಹೇಳ್ತೇನೆ ಅಷ್ಟೇ. ಅದೇ ಆ ತರ ಅವ್ರ ಗುರುಗಳು, ಓಕೆ. ಅವ್ರ ಗುರುಗಳು, ಅವ್ರ ಫ್ರೆಂಡ್ ಪುಷ್ಪಣ್ಣ, ಸಂಗೆ ಹೋಗತ್ತೆ. ಆಮೇಲೆ ನಿಮ್ಮನ್ನ ಒಬ್ಬೊಬ್ರೆ ಸೇರ್ಕೊಂಡು ಅದೇ ಹಾಳಾಗ್ತೀನ ಇಲ್ವಾ, ಇನ್ನು ನನಗೆ ರಿಲೈಸ್ ಆಗತ್ತಾ, ಅದು ನೀವು ಥಿಯೇಟ್ರಿಗೆ ಬಂದು ನೋಡ್ಬೇಕು. ಥಿಯೇಟ್ರಲ್ಲೇ ನೋಡ್ಬೇಕು. ಓಕೆ, ನಾವು ಥಿಯೇಟ್ರಲ್ಲೇ ನೋಡೋಣ. ಸರ್, ಸಂಜನಾ ಅವರ ಕ್ಯಾರೆಕ್ಟರ್ ಯಾವ ರೀತಿ? ಸಂಜನಾ ಅದರಲ್ಲಿ ನಾನು ಈಗ ಸೆಲೆಕ್ಟ್ ಮಾಡಿ ಏನಂದ್ರೆ, ಅಂದ್ರೆ ಈ ತರ ಸಬ್ಜೆಕ್ಟ್ ಸ್ವಲ್ಪ ನನಗೆ ಅದು ಹೆಂಗೆ ಎಕ್ಸ್ಪ್ಲೈನ್ ಮಾಡೋದಂತ ಆಗ್ತಿತ್ತು. ಇದು ಈ ತರ ಒಂದು ಸಬ್ಜೆಕ್ಟ್ ಇದೆ, ಒಂದು ಹುಡುಗಿ ಹತ್ರ ಹೋಗ್ಬಿಟ್ಟು ಈ ತರ ಇದೆ, ಅದರಲ್ಲಿ ಒಂದು ಹುಡುಗ ಒಂದು ರೂಮ್ಗೆಲ್ಲ ಕರೆಯೋದೆಲ್ಲ ಇದೆ, ಅದು ಹೆಂಗೆ ನನಗೆ ಇದಾಗ್ತಿತ್ತು. ಬಟ್ ನಾನು ಕೋಆರ್ಡಿನೇಟರ್ ಫಸ್ಟ್ ಹೇಳಿದೆ, ನನ್ನ ಸಬ್ಜೆಕ್ಟ್ ಈ ತರ ಇದೆ, ಬ್ಯಾಂಗ್ಳೂರ್ನವ್ರದ್ದು ಹೇಳಿದೆ, ಸರ್ ಈ ತರ ಸಬ್ಜೆಕ್ಟ್ ಇದೆ, ಬಟ್ ನೀವು ಫಸ್ಟ್ ಮಾತಾಡಿ, ನನಗೆ ಅಷ್ಟೊಂದು ಕಂಫರ್ಟಬಲ್ ಆಗ್ತಿಲ್ಲ, ನೀವು ಮಾತಾಡಿ. ಓಕೆ ಅಂತ ಹೇಳಿದ್ಮೇಲೆ ಮತ್ತೆ ನನ್ನ ಸಬ್ಜೆಕ್ಟ್ ಹೇಳ್ತೀನಿ, ಬಟ್ ಒನ್ ಲೈನ್ ನೀವು ಎಕ್ಸ್ಪ್ಲೈನ್ ಮಾಡಿ. ಮತ್ತೆ ಅವ್ರು ಮಾತಾಡಿದ್ರು, ಸರಿ ಓಕೆ ಸ್ಕ್ರಿಪ್ಟ್ ಕೇಳೋಣ ಅಂತಂದ್ರು. ಬ್ಯಾಂಗ್ಳೂರ್ ಬಂದು ಸ್ಕ್ರಿಪ್ಟ್ ಕೇಳೋ ನರೇಷನ್ ಮಾಡಿದ್ಮೇಲೆ, ಇಲ್ಲ ನಾನು ಮಾಡ್ತೀನಿ ಅಂತಂದ್ರು. ಹಾಂ ಓಕೆ ಮಾಡ್ತೀನಿ ಅಂದರೆ ಅಂದ್ರೆ ಆ ಥರ ಕೆಲವರು ಒಪ್ಪಲ್ಲ, ಆ ಥರ ಎಲ್ಲ, ಇದು ಏನು ಈ ಥರ ಇದೆ ಆ ಥರ. ಬಟ್ ಅವ್ರಿಗೆ ಕಂಪ್ಲೇಂಟ್ ಎಕ್ಸ್ಪ್ಲೈನ್ ಮಾಡಿದೆ, ಈ ಸಬ್ಜೆಕ್ಟ್ ಈ ಥರ ಇದೆ, ಎಂಡಲ್ಲಿ ಈ ಥರ ಆಗುತ್ತೆ, ಈ ಥರ ಎಲ್ಲ ಜನ ಇರ್ತಾರೆ, ನಾನು ಆ ಥರ ಇದು ಮಾಡಿದ್ಮೇಲೆ ಈ ಸ್ಕ್ರಿಪ್ಟ್ ಮಾಡಿದ್ದೆ, ಈ ಥರ ಎಲ್ಲ ಅಂದ್ಬಿಟ್ಟು ಮತ್ತೆ ಓಕೆ ಅಂದರು ಮಾಡೋಣ ಅಂತ. ಬಟ್ ಚೆನ್ನಾಗಿ ಮಾಡಿದ್ರು. ಬಟ್ ಇದರಲ್ಲಿ ಅವರು ಒಂದು ಡಿಸೈನರ್, ಅವರು ಕಾಸ್ಟ್ಯೂಮ್ ಡಿಸೈನರ್ ಇದು ಕ್ಯಾರೆಕ್ಟರ್ ಅವ್ರದ್ದು. ಬಟ್ ಅದು ಇವ್ರಿಗೆ ಹೆಂಗೆ ಪರಿಚಯ ಆಗ್ತಾರೆ, ಅವ್ರು ಯಾವ ಥರ ಇವ್ರ ಮೇಲೆ ಲವ್ ಆಗುತ್ತೆ, ಅದೆಲ್ಲ ಒಂಥರ ಸಿನಿಮಾದಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ. ಸಿನಿಮಾದಲ್ಲೇ ನೋಡ್ಬೇಕು. ಓಕೆ, ಅಂದ್ರೆ ನಿಮ್ಮ ಸೈಡ್ ಅವರೇ ಸಾಕಷ್ಟು ಜನ ಹೀರೋಯಿನ್ಸ್ ಇದ್ರು, ಬಟ್ ಸಂಜನಾ ಅವರೇ ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದು ಅಂತ? ಇಲ್ಲ, ತುಂಬಾ ಜನ ನಾವು ನೋಡಿದ್ವಿ ಯಾರು ಸೆಲೆಕ್ಟ್ ಆಗ್ಬೋದು ಅಂತ ಆ ಪಾತ್ರಕ್ಕೆ. ಆ ಪಾತ್ರ ಯಾರಿದೆ, ಬಟ್ ನಾನು ತುಂಬಾ ಫೋಟೋಸ್ ಬಂದಿತ್ತು, ಬಟ್ ನಮ್ಮ ಸಂಜನಾ ಓಕೆ ಆಗಿತ್ತು. ಬಟ್ ನಾನು ಓಕೆ ಇವ್ರು ಮಾಡಿದ್ರೆ ಕೇಳಿ ಅಂತಂದೆ, ಅವರು ಓಕೆ ಕ್ಯಾರೆಕ್ಟರ್ ಕೇಳಿ ಮಾಡ್ತೀನಿ ಅಂದ್ರು, ಓಕೆ ಅಂತ ಆಯ್ತು ಅಷ್ಟೇ. ಈ ಅಥರ್ವ ಅವರ ಕ್ಯಾರೆಕ್ಟರ್ಗೂ ಅಷ್ಟೇ, ಅಥರ್ವ ಅವರೇ ಯಾಕೆ ಅಂತ? ನಾನು ಅಮ್ಮೇರ್ ಪೊಲೀಸ್ ಅನ್ನೋ ಒಂದು ಸಿನಿಮಾ ಮಾಡಿದ್ದೆ ತುಳುವಲ್ಲಿ, ಆಗ ಇವರು ಫ್ರೆಂಡ್ ರೋಲ್ ಮಾಡಿದ್ರು, ಅದರಲ್ಲಿ ಹೀರೋ ಫ್ರೆಂಡ್ ರೋಲ್, ರೂಪೇಶ್ ಶೆಟ್ಟಿ ಅವರಿದ್ರು ಲೀಡ್ ಆಗಿ, ಅದರ ಫ್ರೆಂಡ್ ರೋಲ್ ಮಾಡಿದ್ರು. ಆ ಟೈಮಲ್ಲಿ ನಮ್ಮ ಹತ್ರ ಈ ಲೈನ್ ಇತ್ತು, ನಾವು ನೋಡ್ತಾ ಇದ್ವಿ ಈ ಸಬ್ಜೆಕ್ಟ್, ಬಟ್ ತುಂಬ ಡೀಸೆಂಟ್ ಆಗಿರ್ಬೇಕಿತ್ತು ಹುಡುಗ, ನೋಡಿ ತುಂಬ ಪಾಪ ಹೆಂಗೆ ಸೈಲೆಂಟ್ ಆಗಿ ಆ ಥರ ಬೇಕಿತ್ತು. ಇವ್ರು ಆ ಥರನೇ ಇದ್ರು ಸೆಟ್ಟಲ್ಲಿ. ಬಟ್ ನನಗಾಯ್ತು ಓಕೆ, ಈ ನಾವು ಮಾತಾಡ್ತೀವಿ ಆ ಸ್ಕ್ರಿಪ್ಟ್ ಇದು ಮಾಡುವಾಗ ಓಕೆ ಇವರು ಮಾಡ್ಬೋದು ಅಂತ ಆಯ್ತು. ಬಟ್ ನಾನು ಅವ್ರಿಗೆ ಅಂದೆ ಈ ಥರ ಸಬ್ಜೆಕ್ಟ್ ಸರಿ ಮಾಡ್ತೀನಿ ಅಂದರು, ಆ ಥರ ಆಯ್ತು. ಹಾಗೆ ಸೆಲೆಕ್ಟ್ ಆದ್ರಿ. ಡೀಸೆಂಟ್ ಅಂತ. ಡೀಸೆಂಟ್ ಅಂತ ಸರ್ ಅನ್ಸುತ್ತೆ ಸರ್, ಡೀಸೆಂಟ್ ಅಂತ? ಇಲ್ಲ, ನನಗೆ ಅದೆಲ್ಲ ಗೊತ್ತಿಲ್ಲ, ನಮ್ಮ ಮುಂದೆಲ್ಲ ಡೀಸೆಂಟ್ ಆಗಿರ್ತಾರೆ, ಹೊರಗೆ ಹೋದ್ಮೇಲೆ ನಾವು ಅಲ್ಲ, ಇಲ್ಲಿ ಕುತ್ಕೊಂಡ್ ಮಾತಾಡ್ತಿದ್ರಲ್ಲ ಅವಾಗ ಹಂಗ ಅನ್ನಿಸ್ತಾ? ಅದೇ ನಮ್ಮ ಮುಂದೆ ಆಯ್ತಾರೆ, ಹೋಗ್ಬಿಟ್ಟ ಮಾಸ್ಕ್ ತೆಗ್ದ್ಬಿಟ್ಟು ನಾನು ಎರಡೆರಡು ಮುಖ ಇದೆಯಾ? ಇಲ್ಲ, ಡೀಸೆಂಟ್. ನೀವು ಈ ಒಂದು ರೋಲ್ಗೆ ಹೆಂಗೆ ಒಂದು ತಯಾರಿಯನ್ನ ಮಾಡ್ಕೊಂಡ್ರಿ, ಹೇಗಿತ್ತು ಆ ಪ್ರೋಸೆಸ್? ಇಲ್ಲ ಅಂದ್ರೆ ತಯಾರಿ ಅಂದ್ರೆ ಅವ್ರು ರಿಯಲ್ ಹೆಂಗಿದ್ದಾರೆ ಅದೇ ತರ, ಅದೇ ಡೀಸೆಂಟ್ ಆಗಿರ್ಬೇಕು, ಡೀಸೆಂಟ್ ಆಗಿರ್ಬೇಕು ಅಂತ ಕ್ಯೂರಿಯಾಸಿಟಿ ಇರುತ್ತೆ, ಒಂದು ಆಸೆ ಇದೆ, ಹುಡುಗಿನ ಟಚ್ ಮಾಡ್ಬೇಕು. ಅದಿಲ್ಲ ರಿಯಲ್ ಡೀಸೆಂಟ್ ಅಷ್ಟೇ ಇರೋದು. ಅದು ಡೈರೆಕ್ಟರ್ ಅವ್ರನ್ನ ಹೆಲ್ಪ್ ಮಾಡಿದ್ರು ಯಾವ ತರ ಬೇಕಂತ ಅವರಿಗೆ. ಸೊ ನನಗೆ ಅವ್ರು ಇದ್ದಕ್ಕೆ ನನಗೆ ಈಸಿ ಆಯ್ತು. ಮತ್ತೆ ಪ್ರಕಾಶನ್ ಇವರಲ್ಲಿ ಇದ್ರಲ್ಲ, ಸೊ ಅಲ್ಲಿ ರನ್ನಿಂಗ್ ಅಲ್ಲಿ ಅದು ಕ್ಲಿಯರ್ ಆಗುತ್ತೆ. ಸೊ ಅದು ವರ್ಕ್ ಆಯ್ತು. ಡೈರೆಕ್ಟರ್ ಇನ್ನೇನೇನು ಹೇಳ್ಕೊಟ್ರು ಅಷ್ಟೇ, ಸ್ಕ್ರಿಪ್ಟ್ ಇರೋದಷ್ಟೇ. ಮತ್ತೆ ಹೇಗೆ ನಡೀತು ಶೂಟಿಂಗ್ಸ್ ಎಲ್ಲ? ಅಂದ್ರೆ ಎಲ್ಲೆಲ್ಲಿ ಮಾಡಿಲ್ಲ, ಎಲ್ಲ ಮಂಗಳೂರಲ್ಲೇ ಶೂಟ್ ಆಗಿದ್ದು, ಮಂಗಳೂರಲ್ಲೇ ಮಾಡ್ತಿದ್ವಿ. ಬಟ್ ಅದು ಮಂಗಳೂರು ಸೈಡ್ ಸಬ್ಜೆಕ್ಟ್, ಅದು ನಮ್ಮ ಕರಾವಳಿ ಭಾಗದಲ್ಲಿ ಏನು ನಡೀತಿದೆ ಆ ಥರನೇ ಮಾಡಿದ್ದು, ಎಲ್ಲ ಅಲ್ಲೇ ಶೂಟ್ ಆಗಿದ್ದು. ಅಂದ್ರೆ ವಿಭಿನ್ನವಾದಂತಹ ಕತೆ ಅಲ್ವಾ ಇದು? ಇವಾಗ ಜನರಿಗೆ ಏನ್ ಬೇಕಂದ್ರೆ ಇದು ಒಂದಷ್ಟು ಈಗ ಮಚ್ಚಿಟ್ಕೊಂಡು ತೋರ್ಸೋಂಥದ್ದಾಗಿರ್ಬೋದು, ಏನೋ ಒಂದು ಬೇರೆ ತರ ತೋರ್ಸೋಂಥದ್ದಾಗಿರ್ಬೋದು, ನಡುವೆ ಒಂದು ಕಾಮಿಡಿ ಸಿನಿಮಾ ಅಂತ ಬಂದಾಗ ಜನ ತುಂಬಾ ಲೈಕ್ ಮಾಡ್ತಾರೆ. ನನ್ಗಂತ ಅದ್ರ ಬಗ್ಗೆ ಎಲ್ಲ ಅಷ್ಟು ಐಡಿಯಾ ಇಲ್ಲ. ನನಗೂ ಆಸೆ ಇದೆ, ಮಚ್ಚದು ಫೈಟ್ ಆಸೆ ಇದೆ ಮಾಡ್ಬೇಕು, ಆಕ್ಷನ್ ಅಂತ. ಬಟ್ ನನಗೆ ಬರಲ್ಲ ಅದು, ಸೈಲೆಂಟ್ ಇದು ಕಾಮಿಡಿ ಅಷ್ಟೇ ಇದು ಮಾಡೋದು. ಕಾಮಿಡಿ
ಅದ್ರಲ್ಲಿ ಸ್ವಲ್ಪ ಕಂಫರ್ಟಬಲ್ ಇದೆ ಕಾಮಿಡಿ, ಮತ್ತೆ ನನಗೂ ಇಷ್ಟ ಅದೇ. ಹ್ಮ್. ನನಗೆ ಥಿಯೇಟ್ರಲ್ಲಿ ಬಂದು ಸೈಲೆಂಟ್ ಆಗಿ ಸಿನಿಮಾ ನೋಡೋದು ನನಗೆ ಇಷ್ಟ ಇಲ್ಲ. ನಾಕ್ ಗಮ್ಮತ್ ಮಾಡ್ಬೇಕು, ಎಲ್ಲ ನಗ್ಬೇಕು ಎಲ್ಲ ಜೋರಾಗಿ. ನಗ್ಬೇಕು, ಫ್ಯಾಮಿಲಿ ಎಲ್ಲ ಬರ್ಬೇಕು, ನಗ್ಬೇಕು, ಹೋಗೋ ಖುಷಿ ಖುಷಿಯಾಗಿ ಹೋಗ್ಬೇಕು, ಅದು ನಮ್ಗೆ ಆಸೆ. ನಾವು ಅದಕ್ಕೆ ನಮ್ಗೆ ಆ ಥರ ಕಾಮಿಡಿ ಇಷ್ಟ ಆಗುತ್ತೆ ಸಿನಿಮಾ. ನೀವ್ ಯಾರನ್ನ ಸರ್ ತುಂಬಾ ಫಾಲೋ ಮಾಡ್ತೀರಾ ಈಗ ಡೈರೆಕ್ಷನ್ ಅಲ್ಲಿ ಆಗಿರ್ಬಹುದು ಅಥವಾ ಆಕ್ಟಿಂಗ್ ಅಲ್ಲಿ ಆಗಿರ್ಬಹುದು? ಡೈರೆಕ್ಟರ್ ತುಂಬಾ ಜನ ಇದ್ದಾರೆ. ಉಪೇಂದ್ರ ಅವರು ಇದ್ದಾರೆ, ರಾಜ್ ಬಿ ಶೆಟ್ಟಿ ಅವರು ಇದ್ದಾರೆ, ಪ್ರಶಾಂತ್ ರಿಷಬ್ ಶೆಟ್ಟಿ ಇದ್ದಾರೆ, ರಕ್ಷಿ ಶೆಟ್ಟಿ ಇದ್ದಾರೆ. ಬಟ್ ನನಗೆ ತುಂಬಾ ಇಷ್ಟ, ನಾನು ಚಿಕ್ಕದ ಫಾಲೋ ಪ್ರಿಯದರ್ಶನ್ ಅಂತ ಒಬ್ಬ ಡೈರೆಕ್ಟರ್ ಇದ್ದಾರೆ ಮಲಯಾಳಮಲ್ಲಿ. ಅವರು ನನಗೆ ತುಂಬಾ ಇಷ್ಟ. ಅಂದ್ರೆ ಅವ್ರ ಸಿನಿಮಾ ಎಲ್ಲ ನೋಡಿದ್ದೀನಿ ನಾನು. ಅಂದ್ರೆ ಅವರೆಲ್ಲ ಸಿನಿಮಾ ಕಾಮಿಡಿ ಮಾಡ್ತಾ ಇರ್ತಾರೆ. ಅದು ನನಗೂ ಹಂಗೆ ಕಾಮಿಡಿ ಮಾಡ್ಬೇಕಂತ. ಕಾಮಿಡಿ. ಇಷ್ಟು ಈ ಒಂದು ಸಿನಿಮಾ ನಿಮ್ಮ ಒಂದು ಸಿನಿಮಾ ಜರ್ನಿಯಲ್ಲಿ ಈ ಸಿನಿಮಾ ಯಾಕೆ ಅಂತ ಸ್ಪೆಷಲ್ ಅಂತ? ಸಿನಿಮಾ ಇದರಲ್ಲಿ ಸ್ಪೆಷಲ್ ಕಾಮಿಡಿ ಅಷ್ಟೇ, ಕಾಮಿಡಿ ಹಾಸ್ಯವಾಗಿದೆ. ಬಟ್ ಒಂದು ಸಬ್ಜೆಕ್ಟ್ ಇದೆ, ನೀಟಾಗಿ ಒಂದು ಒಳ್ಳೆ ಸಬ್ಜೆಕ್ಟ್ ಇದೆ, ಜನರಿಗೆ ರೀಚ್ ಆಗೋ ಒಂದು ಸಬ್ಜೆಕ್ಟ್ ಇದೆ. ಬಟ್ ಎಲ್ರಿಗೂ ನೋಡುವಂಥ ಸಬ್ಜೆಕ್ಟ್ ಅದು, ಎಲ್ರಿಗೂ ಬೇಕು, ಎಲ್ರಿಗೂ ಗೊತ್ತಿದೆ. ಅದನ್ನ ನಾವು ಸಿನಿಮಾ ಮುಖಾಂತರ ಯಾವ ಥರ ತೋರಿಸ್ಬೋದು ಅಂತ ತೋರಿಸಿದ್ವಿ ಅಷ್ಟೇ. ಒಂಥರ ಸ್ಪೆಷಲ್ ಇದೆ, ನೋಡಿದ್ರೆ ಗೊತ್ತಾಗ್ಬೋದು. ಟೀಸರ್ ನೋಡಿದಾಗ ನಮಗೂ ಗೊತ್ತಾಯ್ತು ಸ್ಪೆಷಲ್ ಇದೆ ಅಂತ. ಬಟ್ ನಮ್ಗೆ ಗೊತ್ತಾಗಲ್ಲ. ಈಗ ನಾವು ಸಬ್ಜೆಕ್ಟ್ ಮಾಡ್ತೀವಿ, ಅದು ಜನ ಸ್ಪೆಷಲ್ ಮಾಡ್ಬೇಕಷ್ಟೇ. ನಮ್ಮ ಸಿನಿಮಾ ಸಬ್ಜೆಕ್ಟ್ ನಮ್ಗೆ ಇಷ್ಟ ಆಗಿರುತ್ತೆ, ನಾವು ಮಾಡ್ತೀವಿ ಅಷ್ಟೇ. ಜನ ನೋಡಿದ್ಮೇಲೆ ಅವರಿಗೆ ಇಷ್ಟ ಆದದ್ದು ಸ್ಪೆಷಲ್ ಆಗ್ಬೋದು. ನೀವು ಡೈರೆಕ್ಷನ್ ಮಾಡುವಂತಹ ಇಷ್ಟು ಸಿನಿಮಾಗಳ ಆ ಭಾಗದ ಜನ, ಕರಾವಳಿಯವರು ಹೇಗೆ ಸ್ವೀಕರಿಸಿದ್ರು? ಯಾವುದು ನಾನ್ ವೆಜ್ ಅಲ್ಲ, ಈ ಹಿಂದೆ ಬಂದಂತಹ ಸಿನಿಮಾಗಳು. ಇಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ನನಗಂತೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ತುಂಬಾ ಮಾಡಿದ್ದಾರೆ. ಮಂಗಳೂರಲ್ಲಿರೋ ಸ್ಟಾರ್ ಡೈರೆಕ್ಟರ್ ತುಂಬಾ ಮಾಡಿದ್ದಾರೆ. ಮಂಗಳೂರು ರಾಜಮೌಳಿ ರಾಜಮೌಳಿ ಅಂತ ಸರ್, ನಿಮ್ಮ ಮಗಳು ರಾಜಮೌಳಿ. ಯಾವ ಮೌಲಿನಿಲ್ಲ. ಅಂದ್ರೆ ಈಗ ನನಗೆ ಮೀಡಿಯಾದವ್ರು ತುಂಬಾ ಸಪೋರ್ಟ್ ಮಾಡಿದ್ರು, ಆಡಿಯನ್ಸ್ ತುಂಬಾ ಸಪೋರ್ಟ್ ಮಾಡಿದ್ರು. ತುಳು ಆಡಿಯನ್ಸ್ ಏನಿದ್ದಾರೆ ಅವ್ರು ಎಲ್ಲ ಸಿನಿಮಾ ಸಪೋರ್ಟ್ ಮಾಡಿ, ನನಗಂತಲ್ಲ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಅವ್ರು ಇಲ್ಲ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಲ್ಲ, ಸೂಪರ್ ಆಗಿದೆ, ಏನೋ ಪ್ರಯತ್ನ ಪಟ್ಟಿದ್ದಾರೆ, ಮಾಡಿದ್ದಾರೆ ಹಂಗೆ ಅಂತ. ಅದು ಎಲ್ಲ ಸಿನಿಮಾ ಮಾಡ್ತಾರೆ ಅವರು. ಬಟ್ ನನಗಂತೂ ತುಂಬ ಸ್ಪೆಷಲ್ ಆಗಿ ಎಲ್ಲ ಮಾಡಿದ್ದಾರೆ. ಇಲ್ಲ ತುಂಬ ಚೆನ್ನಾಗಿದೆ ಸಿನಿಮಾ, ಮತ್ತು ಮೀಡಿಯಾದವ್ರು ತುಂಬ ಸಪೋರ್ಟ್ ಮಾಡಿದರು. ಆ ಥರ ನಡೀತಾ ಇದೆ, ಇನ್ನೂ ಮಾಡ್ತಾನೆ ಇದ್ದಾರೆ. ಅದಕ್ಕೆ ನಮಗೆ 100 ರೂಪಾಯಿ ವೇಸ್ಟ್ ಆದರೂ ಏನು ಬೇಜಾರಿಲ್ಲ ನನಗೆ. ಇಲ್ಲ 100 ರೂಪಾಯಿ 150 ರೂಪಾಯಿ ವೇಸ್ಟ್ ಆಯ್ತು ಅಂತ. ಬಟ್ 2 ಗಂಟೆ ಕೂತ್ಕೋತಾರಲ್ಲ, ಅದು ತುಂಬ. ಅದಕ್ಕೆ ನಾನು ಎಷ್ಟು ಕೆಲಸ ಮಾಡ್ಬೇಕು ಅಷ್ಟು ಮಾಡ್ತೀನಿ. 2 ಗಂಟೆ ವೇಸ್ಟ್ ಅಂತ ಆಗಬಾರ್ದು ಅವ್ರದ್ದು. ಇಲ್ಲ, ಅದಕ್ಕೆ ನಾನು ಕೆಲಸ ಮಾಡ್ತೀನಿ. ಆ ಥರ ಇದೆ, ನಡೀತಾ ಇದೆ.